ಅಮ್ಮ ಅಮ್ಮ ಅಮ್ಮ. ನಿಮ್ಮ ಅಮ್ಮಂಗೆ ಮಿನಿ ಹಾರ್ಟ್ ಅಟ್ಯಾಕ್ ಆಯ್ತದೆ ಅನ್ನಿಸ್ತದೆ. ನಮ್ಮಿಬ್ರು ನೋಡಿದ ತಕ್ಷಣ ಪಕ್ಕ ಮಿನಿ ಹಾರ್ಟ್ ಅಟ್ಯಾಕ್ ಆಯ್ತದೆ. ನೋಡಿದ್ರೇನೆ ಇನ್ನು ನೋಡ್ಬೇಕು ಯಾವ ತರ ರಿಯಾಕ್ಟ್ ಮಾಡಿ ಬಾಯ್ ಬಡ್ಕಂತದೆ ಅಂತ ಹೇಳ್ಬಿಟ್ಟು. ಹ್ಮ್ ಏನಾರ ಅನ್ಕೊಂಡ್ಲಿ ಬಿಡು. ಒಂದ್ಕಿತ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ಮೇಲೆ ಇನ್ನೇನ್ ಮಾಡಂಗೈತೆ. ಇನ್ನೇನು ಮಾಡಕ್ಕಾಗಿಲ್ಲ ನಮ್ಮ ಅಮ್ಮನ ಕೈಲಿ. ಸುಮ್ಕಿರು. ಅಮ್ಮ ಅಮ್ಮ. ಆರ್ತಿ ತಕೊಂಡ್ ಬಾರದ್ ಬಿಟ್ಟು ಸುಮ್ಕೆನೇನೆ. ಅಯ್ಯೋ ಚಿಕ್ಕ ಯಜಮಾನ್ರೆ, ಮದುವೆ ಮಾಡ್ಕೊಬಿಟ್ಟು ಬಂದ್ಬಿಟ್ರಾ? ಹೌದಾ? ಯಾಕ್ಲಾ? ಕಾಣ್ತಾ ಇಲ್ವೇನ್ಲ ಇಲ್ಲಿ ನನ್ನ ಹೆಂಡತಿ ಜೊತೆ ಬಂದಿರೋದು? ಇನ್ನು ಏನ್ಲ ಯೋಚನೆ ಮಾಡ್ತಾ ಇದೀಗ? ನಮ್ಮಮ್ಮ ಎಲ್ಲೋ ಐತ್ಲಾ? ಒಳಗಡೆ ಐತೆ. ಹೋಗಿ ನಮ್ಮ ಅಮ್ಮಂಗೆ ಆರ್ತಿ ತೊಟ್ಟೆ ತಕೊಂಡು ಬೇಗ ಬಾ ಅಂತ ಹೇಳ. ಅಮ್ಮವ್ರೆ, ಅಮ್ಮವ್ರೆ. ಅಮ್ಮವರು ನಿಮ್ಮನ್ನ ನೋಡಿದ್ರೆ ಶಾಕ್ ಆಯ್ತಾರೆ ಅಂತ ಅನ್ನಿಸ್ತದೆ. ಶಾಕ್ ಆಗಲಿ ಅಂತ ತಾನೆ ಮದ್ವೆ ಮಾಡ್ಕೊಂಡು ಬಂದಿರೋದು? ಅವ್ವ! ಅಯ್ಯೋ 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 ಅಯ್ಯೋ, ಮನೆಯಾಳ್ ನನ್ ಮಗನೇ, ಏನ್ಲ ಇದು? ಏನ್ಲ ನಡೆಸ್ತಿದೀಗ ನೀನು? ಇವಳನ್ನ ಮದ್ವೆ ಮಾಡ್ಕೊಂಡ್ಬಿಟ್ಟು ಮನೆ ಕರ್ಕೊಂಡ್ಬಿಟ್ಟು ಬಂದಿದ್ದೀಗೇನ್ಲ ನೀನು? ತಮಾಷೆ ಮಾಡ್ತಾ ಇಲ್ಲ ತಾನೆ? ಅಮ್ಮ, ತಮಾಷೆ ಮಾಡೋ ಒತ್ತಾ ಇದು? ತಮಾಷೆ ಮಾಡಕ್ ನನ್ಗೇನಾದ್ರು ತಲೆಗಿಲೆ ಕೆಟ್ಬಿಟ್ಟೈತಾ? ಯಾವ ತಮಾಷೆ ಮಾಡ್ತಾ ಇಲ್ಲ ನಾನಂತೂ. ಸೀರಿಯಸ್ ಆಗಿ ಅವಳು ತಾಳಿ ಕಟ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ ಮನೆಗೆ. ನಾನು ಹೇಳಿಲ್ವಮ್ಮ ನನ್ನ ಮದುವೆ ಅಂತಾದ್ರೆ ಪ್ರಿಯುನೇ ಮದುವೆ ಆಗೋದು ಅಂತ ಹೇಳ್ಬಿಟ್ಟು? ಅವಳನ್ನ ನಾನು ತುಂಬಾ ಇಷ್ಟಪಡ್ತಿದ್ದೀನಿ ಅಂತ ಹೇಳಿಲ್ವ ನಿನ್ಗೆ? ಅದನ್ನೇ ಈಗಲೂ ಮಾಡ್ತಾ ಇದ್ದೀನಿ. ಇವಳಂದ್ರೆ ನನಗೆ ತುಂಬಾ 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 ಇಷ್ಟ ಕಣಮ್ಮ. ಇವಳಂದ್ರೆ ನನಗೆ ಪ್ರಾಣ ಕಣಮ್ಮ ನನಗಂತೂ. ಅದಕ್ಕೆ ನೀನು ನೋಡು, ಮದುವೆ ಮಾಡ್ಕೊಂಡು ಜೊತೆ ಕರ್ಕೊಂಡೇ ಬಂದ್ಬಿಟ್ಟೆ ನಾನಂತೂ. ಇವಳ ಜೊತೆನೆ ಕೊನೆ ತನಕ ಇರಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಕಣಮ್ಮ. ಇವಳ ಜೊತೆನೇ ಇರ್ತೀನಿ ನೋಡು. ಬೇಗ ಸುಮ್ಮನೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಆರತಿ ತಟ್ಟೆ ತಗೊಂಡ್ಬಿಟ್ಟು ಬಂದು ಆರತಿ ಮಾಡು, ಬೇಗ ಹೋಗು. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ಗೆ ಏನ್ ಬಂದೈತಾ? ದೊಡ್ಡ ರೋಗ ನಿನ್ಗೆ ಏನ್ಲ ಬಂದೈತ್? ನಿನ್ಗೆ ಇವಳನ್ನ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಿದೀಗಲ್ವೇನ್ಲ? ನಿನ್ಗೆ ಏನ್ಲ ಬಂದೈತ್ ದೊಡ್ಡಪ್ಪತ್ತು? ನಿನ್ಗೆ ಹೇಳ್ದೆ ತಾನೆ ನನ್ನ ರಾಜಕೀಯ ಭವಿಷ್ಯ ಎಲ್ಲ ಹಾಳಾಗೋಯ್ತದೆ ಕಣ್ಲ. ಮದುವೆ ಮಾಡ್ಕೋಬೇಡ, ನನ್ನ ಮಾತು ಕೇಳು, ನನ್ನ ಮಾತು ಕೇಳು ಅಂತ ಅಷ್ಟು ಹೇಳಿದ್ರು ಈ ಮಿಟ್ಟುಗಳಾಡಿನ ಮದುವೆ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟಿಲ್ಲ ನೀನು. ಯಾವ ಧೈರ್ಯದ ಮೇಲೆ ಇವಳು ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಲ ನೀನು? ಇವಳಿಗೆ ಮನೆಗೆ ಹೋಗ್ಬಿಟ್ಟು ನೆನ್ನೆ ಮನೆಲ್ಲ ಊತ್ಬಿಟ್ಟು ಬಂದಿದ್ದೀನಿ. ಇವಳು ಮನೆಗೆ ಹೋಗ್ಬಿಟ್ಟು ನನ್ನ ಮಗನ ಸವಾಸಕ್ಕೆ ಬರಬೇಡ್ವೆ ಅಂತ ನೋಡ್ಲಾ. ಇಂಥವ್ರೆಲ್ಲ ಆಸ್ತಿಗೋಸ್ಕರ ಅಂತ ಹೇಳ್ಬಿಟ್ಟು ನಿನ್ನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಂಡ್ರದು. ಇವಳೇನೋ ಮೋಡಿ ಮಾಡ್ಬಿಟ್ಟವಳೆ ಅಂತ ಅನ್ನಿಸ್ತದ ನಿನಗೆ? ಸುಮ್ಕೇನಿಯ ಇವಳನ್ನ ಮನೆಗೆ ಬಿಟ್ಬಿಟ್ಟು ಬಾ ಹೋಗ್ಲಾ. ಲೇ ಮನ್ಯಾಳಿ, ಸುಮ್ಮನೆ ಇಲ್ಲಿಂದ ಹೋಗೆ. ಅತ್ತೆ, ನಾನು ಯಾಕೆ ಈ ಮನೆಯಿಂದ ಹೋಗ್ಲಿ? ನಾನು ಈ ಮನೆ ಸೊಸೆ ಅತ್ತೆ. ಇವಾಗ ನಿಮ್ಗೆ ಎಷ್ಟು ಅಧಿಕಾರ ಐತೋ ಈ ಮನೆಯಾಗ ನನಗೂ ಅಷ್ಟೇ ಅಧಿಕಾರ ಐತೆ. ಈ ಮನೆಯಿಂದ ಹೋಗು ಅಂತ ಹೇಳಕ್ಕೆ ನಿಮ್ಗೆ ಯಾವ ರೈಟ್ಸೂ ಇಲ್ಲ, ಸರಿನಾ? ಏನೋ ಅತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಚೂರು ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ಅಷ್ಟೇ. ನೋಡಿ, ಇದೇ ಮನೆನಾಗ ನಾನು ಇರಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು. ಇದೇ ಮನೆಯಾಗ ನಾನು ಇರ್ತೀನಿ. ಈಗೇನು ಆರ್ತಿ ಎತ್ತುತ್ತೀರಾ? ಆರ್ತಿ ಎತ್ತಲ್ವಾ? ಅಮ್ಮೋರೆ, ಆರ್ತಿ ತಟ್ಟೆ ತಗೊಬಿಟ್ಟು ಬರ್ಲಾ? ಬಾಯಿ ಮುಚ್ಕೊಂಡು ನಿಂತ್ಕ, ಓವರ್ ಆಕ್ಟಿಂಗ್ ಮಾಡ್ತಾವನೆ. ಆರ್ತಿ ತಟ್ಟೆ ತಗೋಬತ್ತಾರಂತ? ಆರ್ತಿ ತಟ್ಟೆಯ ಕೆರ ಕಿತ್ತೋಯ್ತವೆ ಆರ್ತಿ ತಟ್ಟೆ ಗಿರ್ತಟ್ಟೆ ಅಂತ ಅಂದ್ಬಿಟ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದು ಕಲ್ತ್ಕ. ಆರ್ತಿ ತಟ್ಟೆ ತಂದು ಆರ್ತಿ ಬೆಳಗಕ್ಕೆ ಇವಳನ್ನ ನನ್ನ ಸೊಸೆ ಅಂತ ಇನ್ನೂ ಒಪ್ಕೊಂಡಿಲ್ಲ ನಾನು. ಆದ್ರೆ ಇವಳನ್ನ ನನ್ನ ಹೆಂಡತಿ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ನೋಡ್ಲಾ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಇವಳನ್ನ ಯಾವುದೇ ಕಾರಣಕ್ಕೂ ನನ್ನ ಸೊಸೆ ಅಂತ ಹೇಳ್ಬಿಟ್ಟು ನನ್ನ ಮನೆ ತುಂಬಿಸ್ಕೊಳ್ಳೋದಿಲ್ಲ ಅಂದ್ರೆ ತುಂಬಿಸ್ಕೊಳ್ಳೋದಿಲ್ಲ. ಇವಳನ್ನ ನೀನು ಬಿಟ್ಟು ಬಂದ್ರೇನೇ ನಿನಗೆ ಮನೆಗೆ ಎಂಟ್ರಿ. ಇಲ್ಲ ಅಂತಂದ್ರೆ ಈ ಮನೆಗೆ ನಿನಗೆ ಯಾವುದೇ ಎಂಟ್ರಿನೂ ಇಲ್ಲ. ಅಮ್ಮಿಕೊಂಡು ಇಲ್ಲಿಂದ ಹೋಗ್ಲಾ ನೀನು. ಸುಮ್ಕೇನಿಯ ಬಂದಿಲ್ಲಿ ಅದೇನೋ ಅಂತಾರಲ್ಲ, ನನಗೆ BP ರೈಸ್ ಮಾಡಿಸ್ಬಿಡ. ನೋಡು, ಊರವ್ರಿಗೆಲ್ಲ ಗೊತ್ತಾಗೋದಕ್ಕಿಂತ ಮುಂಚೆ ನಿನಗೆ ಇವಳನ್ನ ಮನೆಗೆ ಬಿಟ್ಬಿಟ್ಟು ಬಾ. ನೋಡು, ನನ್ನ ಎಲೆಕ್ಷನ್ ಎಲ್ಲ ಹೊಂಟೋಯ್ತದೆ. ಆ ಗೌಡ್ರಿಗೆ ಮಾತು ಕೊಟ್ಟಿದ್ದೀನಿ, ಅವ್ರ ಮಗಳನ್ನೇನಿಯ ನೀನು ಮದುವೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಮತ್ತೆ ಎಡವಟ್ ಮಾಡಬೇಡ ಕಣ್ಲಾ ಮೂದೇವಿ ನನ್ನ ಮಗನೇ. ಹೋಗ್ಲಾ ಸುಮ್ಕೇನಿಯ, ಹೋಗ್ಲಾ. ಅಮ್ಮ, ನಿನ್ಗೆ ಏನಾದ್ರು ಪ್ರಾಬ್ಲಮ್? ನೀಗೇನು ತಲೆಗಿಲೆ ಕೆಟ್ಬಿಟ್ಟೈತಾ ಅಂತೇಳಿ ಅವಾಗಿಂದ ಹೇಳ್ತಾ ಇದ್ದೀನಿ. ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಬಿಟ್ಬಾ ಅಂತ ಹೇಳ್ತಿದ್ಯಲ್ಲ. ಅಯ್ಯೋ, ಈಗೇನು ಆರ್ತಿ ಎತ್ತುತ್ತೀಯೋ ಆರ್ತಿ ಎತ್ತಲ್ವೋ ಹೇಳು. ನನ್ನ ಹೆಂಡತಿಗೆ ನಾನೇ ಹೋಗಿ ಆರ್ತಿ ಎತ್ತುತ್ತೀನಿ. ಕ್ಯಾರ ಕಿತ್ತೋಯ್ತವೆ ಮಗನೇ. ಲೇ ಮಿಟ್ಟುಗ್ಲಾಡಿ, ಅಷ್ಟು ಗುತ್ರೂನ್ವೆ ನಿಂಗೆ ಮಾನ ಮರ್ಯಾದಿಲ್ವೇನ್ಲೆ? ಇಷ್ಟಿದ್ರು ಮಾನ ಮರ್ಯಾದಿಲ್ದಿದಂಗೆ ಬಂದ್ಬಿಟ್ಟಿಲಿ. ಮದುವೆ ಮಾಡ್ಕೊಂಡು ನನ್ನ ಮಗು ನಿಂತ್ಕೊಂಡಿದ್ದೀಗಲ್ಲ, ನೀನು ಎಂತ ಬಿಟ್ಟೆಂಗು ಸಿರ್ಬೇಡ ನೀನಂತುನ್ವೆ. ನಿನಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಮನೆಯಿಂದ ಹೋಗೆ. ಮಾನ ಮರ್ಯಾದಿನೆಲ್ಲನೂ ನಮ್ಮ ಮನೆಯಾಗೆ ಗಂಟು ಮುಟ್ಟೆ ಕಟ್ಬಿಟ್ಟು ಟ್ರಂಕಾಗಿ ಹಾಕ್ಬಿಟ್ಟು ಬಂದಿದ್ದೀನಿ ಕಣತ್ತೆ. ಈಗ ನನಗೆ ಯಾವ ಮಾನ ಮರ್ಯಾದಿನೂ ಇಲ್ಲ ಇಲ್ಲಿ. ಮಗನೇ, ನಿನಗೆ ಅವಳು ಬೇಕಾ ಇಲ್ಲ ನಾನ್ ಬೇಕಾ? ನೀನು ಹೂ ಅಂದ್ರೆ ಇಬ್ರು ಬೇಕು ಕೊಡಮ್ಮ. ನೀನ್ ಬ್ಯಾಡ ಅಂದ್ರೆ ನಂಗೆ ಇವಳೊಬ್ಳೇನೇ ಸಾಕು. ನಿನ್ಗೆ ನಾನು ಯಾವ ಜಾಗನೂ ಬಿಟ್ಕೊಡಕ್ಕಿಲ್ಲ. ಈ ಮನೆಗೆ ನಿನ್ಗೆ ಒಂದಿಷ್ಟು ಜಾಗನೂ ನಾನು ಕೊಡೋದಿಲ್ಲ. ಆರ್ತಿ ಎತ್ತದಲ್ಲ ನಿಂಗೆ ಪರ್ಕೆ ಪೂಜೆ ಮಾಡ್ಬಿಡ್ತೀನಿ ನನ್ನ ಮನೆ ಒಳಗಡೆ ಕಾಲಿಗೆ ಬಿಟ್ಟೆ ಅಂತಂದ್ರೆ. ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡಷ್ಟು ಸುಲಭ ಅಲ್ಲ ಈ ಭದ್ರಮ್ಮನ ಬುಟ್ಟಿಗೆ ಹಾಕೊಳ್ಳೋದು. ನೋಡೆ, ನೀನನ್ನ ಈ ಮನೆ ಸೊಸೆ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ನಿನ್ನ ಈ ಮನೆ ಒಳಗಡೆ ನಾನು ಕರ್ಕೊಳ್ಳೋದೂ ಇಲ್ಲ, ಸರಿನಾ? ಸುಮ್ಕೇನಿಯ ಇಲ್ಲಿಂದ ಕಳಚ್ಕ. ನನಗೆ ಸುಮ್ಕೇನಿಯ ಮೈಯೆಲ್ಲ ಉರಿಸ್ಬೇಡ ನೀನಂತುವೆ. ಈ ಪೆದ್ದನ್ ಮಗಂಗೆ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಈ ಪೆದ್ದನ್ ಮಗನ ಜೊತೆ ಸೇರ್ಕೊಂಡು ಆಟ ಆಡ್ತಾ ಇದೆಯೇನೆ. ಈ ಪೆದ್ದನ್ ಮಗಂಗೆ ಮೊದಲು ಗ್ರಾಚಾರ ಬಿಡಿಸ್ಬೇಕು. ಲೋ ಪೆದ್ದನ್ ಮಗನೇ, ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತೆ ಅಲ್ಲ ನಿಂಗೆ? ಯಾಕೆ ಹಿಂಗೆ ಹುಚ್ಚುಚ್ಚಂಗೆ ಆಡ್ತಾ ಇದೀಗಲ್ಲ ನೀನಂತುವೆ? ಹುಚ್ಚಿಗೆ ಚಿಡಿದ್ಬಿಟ್ಟೈತೆ ನಿನಗೆ? ಬೊಡ್ಡ ಇದನ್ನು ತಗೊಬಿಟ್ಟು ಬಂದು ಸುಮ್ಕೇನೆ ನನ್ನ ಮಗ ಪೆದ್ದ ಅಂತ ನಿನಗೆ ಮುಟ್ಟಿಗೆ ಹಾಕೊಂಡ್ರದಲ್ವೇನೆ? ನಾನು ನೆನ್ನೆ ತನಕ ಅತ್ತೆ ಮದುವೆ ಮಾಡ್ಕೊಬೇಕು ಅಂತ ಅನ್ಕೊಂಡಿರ್ಲಿಲ್ಲ.
ಆದ್ರೆ ನೀವೇನೇ ನಮ್ಮ ಮನೆ ಹತ್ರ ಬಂದು ನಮ್ಮ ಮಾವನ ಮಗನ ಜೊತೆ ಮದುವೆ ಕ್ಯಾನ್ಸಲ್ ಮಾಡಿಸಿ ಊರಾಗೆಲ್ಲ ನನ್ನ ಮಾನ ಮರ್ಯಾದೆ ಕಳೆದು ಜೋರಾಗಿ ನೀವು ಜಗಳ ಮಾಡಿ ಎಲ್ಲ ಮಾಡಿ ಬಂದ್ರೆ ಇಂಡೈರೆಕ್ಟ್ ಆಗಿ ನಮ್ಮ ಮದುವೆಗೆ ನೀವೇನೇ ಒಂಥರ ಕಾರಣ. ನಿಮ್ಮಿಂದನೇ ಇವತ್ತು ನಮ್ಮಿಬ್ರು ಮದುವೆನೂ ಆಗಿರೋದು ನೋಡಿ. ನಿಮ್ಮಿಂದ ಒಂದಾಗಿರುವ ಜೋಡಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಾಕಿ. ಬೇಬಿ ನಾನು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ಲಾ? ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ ಎಲ್ಲೆಲ್ಲಿಗೆ ಬೇಕೋ ಎಲ್ಲ ಕಡೆ ಅಪ್ಲೋಡ್ ಮಾಡು. ಅಮ್ಮ ನೀನು ಆರ್ತಿ ಎತ್ತಕ್ಕಿಲ್ವೋ? ನಾನು ಎತ್ತಲ್ಲ ಬೇಬಿ, 1 ನಿಮಿಷ. ಮತ್ತೆ ನಿನ್ನೆ ಏನು ಅಂದ್ರಿ? ನೀನ್ ನನ್ನ ಮನೆ ಸೊಸೆ ಆಗಕ್ಕೆ ಯಾವ ಯೋಗ್ಯತೆನೂ ಇಲ್ಲ, ನೀನ್ ನನ್ನ ಮನೆ ಸೊಸೆ ಆಗಕ್ಕೆ ನಿನ್ ಕೈಲಿ ಆಗೋದನ್ನೂ ಇಲ್ಲ, ನನ್ನ ಮಗ ನಿನ್ನ ಒಪ್ಪೋದನ್ನೂ ಇಲ್ಲ, ಏನೇನು ನೆನ್ನೆ ಎಲ್ಲ ಡೈಲಾಗ್ ಬಿಡ್ತಾ ಇದ್ರಿ. ಯಾಕತ್ತೆ ಸೈಲೆಂಟ್ ಆಗೋಗ್ಬಿಟ್ಟಿದ್ದೀರಾ? ಬಿಡಿ ಅತ್ತೆ ಡೈಲಾಗ್ನ ಬಿಡಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಮಗನಂತ ನನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ನನಗಂತೂ ದೇವ್ರನೇ ಇಷ್ಟ ಇರಲಿಲ್ಲ. ಆದ್ರೆ ಇದೆಲ್ಲ ಆಗಿದ್ದು ನಿಮ್ಮಿಂದನೇ ನೀಯ. ತುಂಬಾ ಥ್ಯಾಂಕ್ಸ್ ಅತ್ತೆ. ನನಗೆ ಇಂಥ ಹುಡುಗನ ಮದುವೆ ಮಾಡ್ಕೊಳಂಗೆ ಮಾಡಿದಕ್ಕೆ. ನಾನು ಹೇಳ್ದಂಗೆ ಕೇಳ್ತಾನೆ, ಹೆಂಗ್ ಬೇಕೋ ಹಂಗೆ ತಿರುಗಿಸ್ಕೊಂತೀನಿ ನಾನು. ನಿಮ್ಮ ಆಟ ಇನ್ಮೇಲೆ ಏನೂ ನಡೆಯಲ್ಲ. ನನ್ನ ಮಾನ ಮರ್ಯಾದೆ ಕಳೆದ್ರಿ ಅಲ್ವಾ, ನಿಮ್ಮ ಮಾನ ಮರ್ಯಾದೆ ಚೆನ್ನಾಗಿ ಕಳಿತೀನಿ. ಇನ್ ವಿಷಯ ಎಲ್ಲನೂ ನನ್ನ ಮಗಂಗೆ ಹೇಳ್ತೀನಿ ರೇ. ನನ್ನ ಮಗಂಗೆ ಹೇಳ್ಬಿಟ್ಟು ನಿನ್ನ ಮಾನ ಮರ್ಯಾದೆ ಎಲ್ಲ ಕಳಿತೀನಿ ರೇ, ತೋರಿಸ್ತೀನಿ. ನನ್ನ ಮಗಂಗೆಲ್ಲ ಹೇಳ್ತೀನಿ. ಹೇಳಿ, ಧಾರಾಳವಾಗಿ ಹೇಳಿ. ಬ್ಯಾಡ ಅಂತಂದ್ರೆ ಯಾರು? ಬೇಬಿ, ಯಾರು ಆರ್ತಿ ಬೆಳಗಲಿಲ್ಲ ಅಂತಂದ್ರೆ ಏನಂತೆ? ನಾನೇ ನಿನಗೆ ಆರ್ತಿ ಬೆಳಗ್ತೀನಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲೋ ಮಗನೆ, ಏನ್ಲ ಮಾಡ್ತಿದ್ದೀಗ ನೀನು? ಎಂಟಿನ ಅಲ್ಲ, ಈ ಮನೆ ಅಳಿನ ತಲೆ ಮೇಲೆ ಇಟ್ಕೊಂಡು ನೆರೆಸ್ತಿದ್ದೀಗಲ್ಲ ನೀನು. ಮಾ, ನನ್ನ ಹುಡುಗಿ ಕಣಮ್ಮ, ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ಆರ್ತಿ ಎತ್ತಿದ್ರೆ ಸೊರಗೋದು. ನೀನು ಆರ್ತಿ ಎತ್ತಕ್ಕಿಲ್ಲ ಅಂತ ಹೇಳ್ದಲ್ಲ, ಅದಕ್ಕೆ ನಮ್ಮ ಹುಡುಗಿ ನಂಗೆ ಏನೇ ಬಿಟ್ಕೊಳಕಾಯ್ತದ? ಮೊದಲನೇ ಸಲ ನನ್ನ ಹೆಂಡತಿಯಾಗಿ ಒಳಗಡೆ ಕರ್ಕೊತಾ ಇದ್ದೀನಿ. ನಾನಂತೂ 500 ಮನೆ ಒಳಗಡೆ ಓಡಾಡಿದ್ದೀನಿ, ಹುಡ್ದಾಗಿಂದ ಓಡಾಡ್ತಾನೆ ಇದ್ದೀನಿ. ಆದರೆ ನಮ್ಮ ಹುಡುಗಿ ಮೊದಲನೇ ಕಿತ್ತ ಮನೆಗೆ ಬರ್ತಾವಳೆ. ಅವಳು ನಾನು ಹೆಂಗೆ ನೋಡ್ಕೋಬೇಕು ಹೇಳು? ಅದ್ದೂರಿಯಾಗೆ ನೋಡ್ಕೋಬೇಕಲ್ವೇನಮ್ಮ? ಅದಕ್ಕೆ ನೋಡ್ಕೊತಿರೋದು. ನಮ್ಮ ಅತ್ತೆಗೆ ಮಾತು ಕೊಟ್ಬಿಟ್ಟು ಬಂದಿದ್ದೀನಿ ಕಣಮ್ಮ, ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿನ. ಅದಕ್ಕೆ ಚೆನ್ನಾಗಿ ನೋಡ್ಕೊತೀನಿ. ಅಯ್ಯೋ 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 ಅಯ್ಯೋ, ಇವಳು ಏನ್ಲ ಇವಳು ಮೋಡಿ ಮಾಡ್ಬಿಟ್ಟವಳು ನಿನ್ಗಂತೂ. ಅದು ಯಾಕ್ಲಾ ಹಿಂಗೆ ಆಡ್ತಿದ್ದೀಗ ಇವಳನ್ನ ಕಂಡ್ರೆ? ನಿನಗೇನಾದ್ರೂ ತಲೆಗೆಲ್ಲ ಕೆಟ್ಬಿಟ್ಟೈತೆಲ್ಲ ನಿನಗೇನಾದ್ರೂ? ಹೆಂಡ್ತಿನ ಯಾರಾದ್ರೂ ಹಿಂಗೆ ಮೆರೆಸ್ತಾರೇನ್ಲ? ಪ್ರಪಂಚದಾಗ ಎಲ್ಲೋ ನಿನ್ನಂಗೆ ಇಷ್ಟಪಡೋರ್ನ ನಾನಂತೂ ನೋಡೇ ಇಲ್ಲ. ಇವಳು ಪ್ರೀತಿ ಅದು ಎಷ್ಟು ದಿನ ಇವಳು ನಿನ್ನ ಮ್ಯಾಲೆ ಇರ್ತದೋ ನಾನು ನೋಡೇ ಬಿಡ್ತೀನಿ ಕಣ್ಲ. ಅವಳು ನಿನ್ನ ಒಂದಿಷ್ಟು ಇಷ್ಟಪಡೋಕ್ಕಿಲ್ಲ ಕಣ್ಲ. ನೀನು ನೋಡಿದ್ರೆ ಸುಮ್ಕೇನೆ ಎಂಟಿ ಅಂತ ಸಾಯ್ತಿ ಅಲ್ವೇನ್ಲ? ಅವಳು ನಿನ್ನ ಮ್ಯಾಲೆ ಯಾವ ಪಿರುತಿನೂ ಇಲ್ಲ. ಆದ್ರೂ ನನ್ನ ಹೆಂಡತಿ ಅಂತ ಸಾಯಕ್ಕೆ ನಿಂಗೆ ತಲೆಗೆಲ್ಲ ಕೆಟ್ಬಿಟ್ಟೈತೆನ್ಲ ನಿನಗೆ? ಅಯ್ಯೋ ಕರ್ಮ ಕಣ್ಲ. ಅಮ್ಮ ಸುಮ್ ಕೂತ್ಕೊಳಮ್ಮ ನೀನು. ನನ್ನ ಹೆಂಡತಿ ಕತೆ ನನಗೆ ಗೊತ್ತು. ನೋಡು, ಬಲ್ಗಾಲ್ ಇಟ್ಬಿಟ್ಟು ಮನೆ ಒಳಗಡೆ ಬಾ. ಮತ್ತೆ ಯಾಕೆ ಹೊಟ್ಟೆ ಉರಿತಾಯ್ತಾ? ನಿಮ್ಮ ಮಗ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋದಕ್ಕೆ? ನಿಮ್ಮ ಮಗ ನನಗೆ ಇನ್ನೂ ಹೆಂಗ್ ಬೇಕಾದ್ರೆ ನೋಡ್ಕೊತಾನೆ ನನ್ನ. ಯಾಕೆ ಹೇಳಿ? ನಿಮ್ಮ ಮಗ ನನ್ನ ಅಷ್ಟೊಂದು ಇಷ್ಟಪಡ್ತಾವನೆ. ಏನೇನೋ ನೀನೆಲ್ಲ ಡೈಲಾಗ್ ಹೊಡೆದ್ರಲ್ಲ, ಅದನ್ನೆಲ್ಲ ಒಂದ್ಸಲ ನೆನೆಸ್ಕೊಳ್ಳಿ, ಸರಿನಾ? ಇದೇನ್ಲ ಇದು ಹಿಂಗೆ ಯಾರನ ಎಂಡ್ರನಿಗೆ ಹಿಂಗೆಲ್ಲನೂ ಆರ್ತಿ ಬೆಳಗ್ಬಿಟ್ಟು ಹಿಂಗೆಲ್ಲನೂ ಮಾಡ್ತಾರೇನ್ಲ? ಅಮ್ಮೋರೆ, ನಿಮ್ ಮಗ ಮಾಡ್ತಾವನಲ್ಲ. ಆದ್ರೂ ಈ ವಿಷಯನ ನೀನು ಯಾರಿಗೂ ಹೇಳ್ಬೇಡ ಕಣ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಊರಾಗ ಹೊಂಟೋಯ್ತದೆ. 3 ಕಾಸ್ಕು ಮರ್ಯಾದೆ ಉಳಿಯಕ್ಕಿಲ್ಲ ಕಣ್ಲ. ಈ ಬೇವರ್ಸಿ ನನ್ನ ಮಗ ಮಾಡೋ ಕೆಲಸಕ್ಕೆ ನೋಡ್ಲ ನನ್ನ ಮಾತಿಗೆ ಬೆಲೆ ಇಲ್ಲ. ಹೆಂಗ್ ಒಳಗಡೆ ಕೊಂಟೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಅಷ್ಟು ಗೊತ್ತೂ ಅದು ಹೆಂಗ್ಲ ಸೈ ಹೋಯ್ತಳೆ 3 ಬಿಟ್ಬಿಟ್ಟವಳು. ಅವಳೇ ಹೇಳುದಲ್ವಾ ಅಮ್ಮೋರೆ, ನನ್ನ ಮಾನ ಮರ್ಯಾದಿನೆಲ್ಲ ಗಂಟು ಮುಟ್ಟೆ ಕಟ್ಟಿ ಊರ ಟ್ರಂಕ ಇಟ್ಬಿಟ್ಟು ಬಂತೀನಿ ಅಂತ. ಎಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟು ಬಂದವಳೆ ಅಂತ ಅನ್ನಿಸ್ತದೆ. ಅದಕ್ಕೆ ನೀ ಇಷ್ಟೊಂದು ಖುಷಿಯಾಗಿ ಆರಾಮಾಗಿರೋದು. ಇನ್ನೇನು ಮಾಡಕ್ಕಿಲ್ಲ ಅಮ್ಮೋರೆ. ನೀವಂತೂ ಎಲ್ಲ ಇಸ್ಕೊಂಡು ಹೋಗ್ಬೇಕು ಅಷ್ಟೇನಿಯ. ಆದ್ರೂ ಒಂದೇ ಒಂದ್ಕಿತ ನಿಮ್ ಯಜಮಾನ್ರಿಗೆ ವಿಷಯನ. ಯಜಮಾನ ಅಂದ್ರೆ ಗಾಳಿ ಬಿಡಿಸ್ಬಿಡ್ತೀನಿ ಮಗನೇ ನಿನಗೆ. ಯಜಮಾನ ಎಲ್ಲ ಅವ್ರ ಅಪ್ಪನ ಬುದ್ಧಿನೇ ಬಂದಿರೋದು. ಇದ್ದರು ನನ್ನ ಮಗಂಗೆ ಅವ್ನ ಸುದ್ದಿ ಎತ್ಬೇಡ ನನಗೆ. ಅವ್ನ ಸುದ್ದಿ ಎತ್ತಿದ್ರೇನಿಯಾ ನಂಗೆ ಉರ್ದೋಯ್ತದ ನನಗೆ. ಇವಮ್ಮನ್ ಸೀಕ್ರೆಟ್ ಗೊತ್ತಾ? ಇವಮ್ಮನ್ ಗಂಡ ಎಲ್ಲಿ ಅಂತ ನೀವು ಕೇಳೋದಿಲ್ವಾ? ಇವಮ್ಮನ್ ಗಂಡ ಎರಡನೇ ಮದುವೆ ಮಾಡ್ಕೊಂಡು ಓಡೋಗೋನಿ. ಹೇಳ್ಕೊಂಡ್ರೆ ಊರಾಗ ಮಾನ ಮರ್ಯಾದೆ ಹೋಯ್ತದೆ ಅಂತ ಹೇಳ್ಕೊಂಡಿಲ್ಲ. ನನ್ನ ಗಂಡ ಎಲ್ಲೋ ದೂರ ಹಿಮಾಲಯಕ್ಕೆ ಹೋಗೋನಿ ಅಂತ ಸುಮ್ಮನೆ ಡೌ ಮಾಡ್ತಾವಳೆ. ಎಲ್ಲೂ ಹೋಗಿಲ್ಲ ನಮ್ಮ ಯಜಮಾನ್ರು. ಇಲ್ಲೇ ಅವ್ರಿ. ಕುತ್ಕೋ ಬೇಬಿ, ಕುತ್ಕೋ ನೀನು. ಬೇಬಿ, ಏನ್ ಕುಡಿತೀಯಾ? ಕಾಫಿ, ಟೀ, ಹಾಲು, ಬೂಸ್ಟ್, ಹಾರ್ಲಿಕ್ಸು? ನಿಂಗೆ ಏನ್ ಬೇಕು ಹೇಳು, ಏನ್ ಬೇಕು ಅದನ್ನ ಮಾಡ್ಕೊಬಿಟ್ಟು ಬರ್ತೀನಿ. ಅಯ್ಯೋ, ನೀವು ಈಗ ತಾನೇ ಬಂದು ಸುಸ್ತಾಗಿದ್ದೀರಾ, ಬನ್ನಿ ಕುತ್ಕೊಳ್ಳಿ. ನನಗೂ ಏನು ಬೇಡ. ಸುಮ್ಮನೆ ಯಾಕೆ ಅದು ಇದು ಅಂತ ಕೇಳ್ತಿದ್ದೀರಾ? ನಿಜವಾಗ್ಲೂ ನನಗೇನು ಬೇಡ, ನೀವು ಆರಾಮಾಗಿ ಕುತ್ಕೊ ಬನ್ನಿ. ಅಯ್ಯೋ ಬೇಬಿ, ನಿನ್ಗೋಸ್ಕರ ನಾನು ಇಷ್ಟು ಮಾಡೋಕ್ಕಾಗಲ್ವಾ ಬೇಬಿ? ನೀನು ಏನು ಅನ್ಕೊಂಡಿದ್ಯಾ ನನ್ನ? ನಿನ್ಗೋಸ್ಕರ ಇಷ್ಟು ಮಾಡಲಿಲ್ಲ ಅಂತಂದ್ರೆ ಹೆಂಗೆ ಹೇಳಿ ನಾನು? ನಿನ್ಗೋಸ್ಕರ ನಾನು ಏನೇನೋ ಮಾಡಿದ್ದೀನಂತೆ. ಇನ್ನು ಇಷ್ಟನ್ನು ಮಾಡೋಕ್ಕಾಗಲ್ವಾ? ಬೇಬಿ, ಕಾಫಿ ಕುಡಿತೀಯೋ, ಟೀ ಕುಡಿತೀಯೋ, ಬೂಸ್ಟು, ಹಾರ್ಲಿಕ್ಸು, ಏನು ಬೇಕೋ ಹೇಳು ಬೇಬಿ, ಮಾಡ್ಕೊಂಬಿಟ್ಟು ಬರ್ತೀನಿ. ನನಗೊಂದು ಲೋಟ ಕಾಫಿ. ಅಯ್ಯೋ ಅಲ್ಕ ನನ್ನ ಮಗನೇ, ಗೂಬೆ ನನ್ನ ಮಗನೇ, ನಾಯಿ ನನ್ನ ಮಗನೇ, ನಿಂಗೆ ಬರ ನಿಂಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ನಿನ್ನ ನೆಗದ್ ಬಿದ್ದು ನೆಳ್ಳಿ ಕೈಯಾಗೋಗ ಎಲ್ಲ ಮಾಡ್ತಾ ಇದ್ದೀಗ ನೀನು. ಹಳೆ ಬೇವರ್ಸಿನ ತಗೊಬಿಟ್ಟು ಬಂದು ಒಂದಿನ ನನ್ನ ಯೋಗ್ಯತೆಗೆ ನನಗೆ ಒಂದು ಲೋಟ ನೀರು ತಂದು ಕೊಟ್ಟರ ಪಾಪಿ ಎಲ್ಲ ಎಂಟಿಗೋಸ್ಕರ ಕಾಫಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದೀಗಲ್ಲ ನೀನು.
ಏನಕ್ಕೆ ಕಾಪಿ ಮಾಡ್ಕೊಂಡ್ಬಿಟ್ಟು ಬತ್ತಿಗೆ ಅವಳಿಗೇನು ಕೈ ಕಾಲು ಇಲ್ವೇನಿಲ್ಲ ಅವಳಿಗೆ ಈಗೆಲ್ಲ ಸಾಕು ಮಾನ ಮರದಿ ಕಳೆದಿರೋದು ಇವಾಗ ಏನು ಎಂಟ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಟ್ಟು ಇನ್ನೂ ನಾನು ಮಾನ ಮರದಿ ಕಳಿಬೇಕು ಅಂತ ಮಾಡಿದ್ಯಾ ಈ ಮನೆಯಳಿಗಂತೂ ನಾಚಿಕೆ ಮಾನ ಮರದಿ ಏನೂ ಇಲ್ಲ ಇವ್ರ ಅಪ್ಪ ಅಮ್ಮ ಇವಳಿಗೆ ಏನೂ ಕಲಿಸಿಲ್ಲ ಆದ್ರೆ ನಾನು ನಿನಗೆ ಎಲ್ಲ ಕಲಿಸಿದ್ದೀನಿ ತಾನೇ ಇದು ಯಾಕ್ಲ ಹಿಂಗೆ ನಡ್ಕತಾ ಇದೀಗ ನೀನು ನನ್ನ ಮಾನ ಮರದಿ ನಾರಾಜ್ ಹಾಕ್ಬೇಕು ಅಂತ ನೀನು ನಡ್ಕತಾ ಇದೀಗಲ್ಲ ನೀನು ಅಮ್ಮ ಅವಳು ನನ್ನ ಹೆಂಡತಿ ಕಣಮ್ಮ, ನನ್ನ ಹೆಂಡತಿ. ಎಂತೆಂತಾರೋ ಹೆಂಡ್ತಿನ ಚೆನ್ನಾಗಿ ನೋಡ್ಕೊತಾರೆ. ನಿಂಗೆ ಗೊತ್ತಿಲ್ವೇನಮ್ಮ, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡಷ್ಟು ದೇವ್ರು ನಮಗೆ ಒಳ್ಳೇದು ಮಾಡ್ತಾನಂತೆ. ನಿಂಗೆ ಗೊತ್ತಿಲ್ವಾ? ಹೆಂಡ್ತಿನ ಸೂಪರಾಗಿ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು. ಹೆಂಡ್ತಿನ ದೇವ್ರು ದೇವತೆ ಥರ ನೋಡ್ಕೊಂಡ್ರೆ ನಮಗೂ ದೇವರು ಆಶೀರ್ವಾದ ಮಾಡಿ ಒಂದು ಹುಡುಗಿನ ತುಂಬ ಚೆನ್ನಾಗಿ ನೋಡ್ಕೊತಾ ಇದೆಯಲ್ಲಪ್ಪ, ಅದಕ್ಕೆ ನಿನಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ದೇವರು ಮೇಲ್ಗಡೆಯಿಂದ ಆಶೀರ್ವಾದ ಮಾಡ್ತಾನಂತೆ. ನನ್ನ ಹೆಂಡ್ತಿನ ನಾನು ಚೆನ್ನಾಗಿ ನೋಡ್ಕೊತೀನಿ, ನಾನು ಚೆನ್ನಾಗಿ ಬೆಳಿತೀನಿ. ಯಾರಿಗೆ ಗೊತ್ತು? ಅತ್ತೆ ಜಾಸ್ತಿ ಹೊಟ್ಟೆ ಉರಿತಾ ಇದ್ರೆ ನಿಂಬೆ ಹಣ್ಣಿಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಪಾನಕ ಮಾಡ್ಕೊಂಡು ಕುಡೀರಿ ಅತ್ತೆ, ತುಂಬಾ ಚೆನ್ನಾಗಿರ್ತದೆ. ಹೊಟ್ಟೆ ಉರಿ ನೋಸಿ ಕಮ್ಮಿ ಆಯ್ತದೆ. ಲೇ ಎಷ್ಟ್ ದಿನ ನಡೆಸ್ತೀನಿ ಇದನ್ನೆಲ್ಲನೂ? ಶಾನೆ ದಿನ ಇದೆಲ್ಲನೂ ನಡೆಯೋದಿಲ್ಲ, ಎಲ್ಲ 2 ದಿನ ಅಷ್ಟೇನಿಯ. ಆಮೇಕಿಂದ ನೋಡು ನಿನ್ನ ಯೋಗ್ಯತೆ ಎಲ್ಲಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ಶಾನೆ ದಿನ ಇದೆಲ್ಲ ನಡೀತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀಗೇನೆ. ಗಂಡುಗಳು ಎಲ್ಲ 2 ದಿನ ಅಷ್ಟೇನಿಯ ಚೆನ್ನಾಗಿ ನೋಡ್ಕೊಳ್ಳೋದು, 3ನೇ ದಿನ ತುಬುಕ್ಕು ನುಗ್ದು ಬಿಟ್ಬಿಡ್ತಾರೆ. ನಾನು ನನ್ನ ಗಂಡನ ನೋಡ್ಬಿಟ್ಟಿದ್ದೀನಿ, ನನ್ನ ಗಂಡನ ಕ್ಯಾಟಗರಿನೇನೆ ಈ ನನ್ನ ಮಗನೂ. ನೋಡೋಣ ಅದೆಷ್ಟು ದಿನ ಹಿಂಗೆ ದಿಮಾಕಾಗಿ ನಡೆಸ್ತೀಯ ಎಲ್ಲನೂ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ನೀನು ಚಾಲೆಂಜ್ ಮಾಡ್ತಾ ಇದ್ದೀಗ. ಗಂಡಸ್ರ ಯೋಗ್ಯತೆ ನನಗೆ ಗೊತ್ತು, ನಾನು ಯಾರನ್ನೂ ನಂಬಲ್ಲ ಅತ್ತೆ, ನನ್ನನ್ನಷ್ಟೇ ನಾನು ನಂಬ್ತೀನಿ. ಬೇಬಿ ಕಾಫಿ. ಥ್ಯಾಂಕ್ಸ್ ಬೇಬಿ, ಥ್ಯಾಂಕ್ ಯು ಸೋ ಮಚ್. ಲೋ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ತಾನೇ, ನನಗೊಂದು ದೊಡ್ಡ ಕಾಪಿ ಕೊಡಬೇಕು ಅಂತ ಅನಿಸ್ಲಿಲ್ವ ನಾನು ನಿಂಗೆ? ಅವಳಿಗೆ ಮಾತ್ರ ಮಾಡ್ಕೊಂಬಿಟ್ಟು ಬಂದಿದ್ಯಾ? ಯಾಕೆ ನನಗೇನ ಮಾಡ್ಕೊಂಬಿಟ್ಟು ಬಂದಿರ? ನಿನ್ನ ಕೈಯನ್ನ ಸೇದೋಗ್ಬಿಟ್ರದ? ಇನ್ನೊಂದು ದೊಡ್ಡ ಕಾಪಿ ಮಾಡ್ಕೊಂಬಿಟ್ಟು ಬರಕಾಯ್ತಿಲ್ವಾ? ಹೋಗಿ ಕಾಪಿ ಮಾಡ್ಕೊಂಬಿಟ್ಟು ಬಾ ಹೋಗು. ನೀನು ಅವಾಗ ಹೇಳಿದ್ರೆ ಮಾಡ್ತಿದ್ದೆ ಕಣಮ್ಮ, ನೀನು ಹೇಳಿಲ್ಲ, ನಾನು ಮಾಡಲಿಲ್ಲ. ಇವಾಗ ನನಗೆ ಮೂಡಿಲ್ಲ ಕಣಮ್ಮ ಕಾಫಿ ಎಲ್ಲನೂ ಮಾಡೋಕ್ಕೆ. ನಮ್ಮ ಹುಡುಗಿಗೆ ಇನ್ನೂ ಮನೆಯೆಲ್ಲ ತೋರಿಸ್ಬೇಕು. ಪ್ರಿಯಾ ಬೇಗ ಕಾಫಿ ಎಲ್ಲ ಕುಡಿ, ನಿಂಗೆ ಈ ಮನೆಯೆಲ್ಲ ತೋರಿಸ್ಕೊಬಿಟ್ಟು ಬರ್ತೀನಿ. ನಮ್ಮ ಮನೆ ಹಂಗೇನೆ ಈಚೆ ಕಡೆ ಎಲ್ಲ ಏನೇನೈತೆ ಪಾಪ ನೀನು ಬಂದೇ ಇಲ್ವಲ್ಲ ನಮ್ಮ ಮನೆಗೆ, ಅದಕ್ಕೆ ಪೂರಾ ತೋರಿಸ್ಕೊಂಬಿಟ್ಟು ಬರ್ತೀನಿ. ನಮ್ಮ ಮನೆ ತುಂಬ ದೊಡ್ಡದಾಗೈತೆ, ತುಂಬ ಚೆನ್ನಾಗೈತೆ. ಇನ್ಮೇಲೆ ಈ ಮನೆಗೆ ಮಹಾರಾಣಿ ನೀನೇನಿಯ. ಹಂಗಾರೆ ನಾನೇನ್ಲಾ? ಅಮ್ಮ ನೀನು ಒಂಥರ ಮಹಾರಾಣಿನೇನಿಯಾ? ಇಲ್ಲ ಅಂತ ಹೇಳ್ತಿಲ್ಲ, ನನ್ನ ಹೆಂಡತಿ ಹೊಸ ಮಹಾರಾಣಿ, ಈ ಮನೆಗೆ ಹೊಸ್ದಾಗಿ ಬಂದವಳಲ್ಲಮ್ಮ, ಅದಕ್ಕೆ ಅವಳಿಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ.